ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ತಿರುಗೊಂದಾವರ್ತಿ ಈ ವಿಶ್ರಾಂತಿಕರವಾದ ದಿನಕ್ಕಾಗಿ ನಾವು ದೇವರಾದ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಈ ಹೊಸ ದಿನವನ್ನು ಹೊಸ ಬೆಳಕನ್ನು ನೋಡ ಮಾಡಿದಂಥ ನಮ್ಮ ತಂದೆಯಾದ ದೇವರಿಗೆ ನಮ್ಮ ಹೃದಯದ ಕೃತಜ್ಞತೆ ಹೃದಯದಿಂದ ಉಪಕಾರ ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸುವ ಪ್ರಿಯರೇ. ಮುಖ್ಯವಾಗಿ ದಾವೀದನು ಹೇಳುವಂಥದ್ದು ಒಂದೇ, ಯೆಹೋವನ ಪ್ರೀತಿ ಮಹೋಪಕಾರಗಳಿಗೆ ನಾನು ಬದಲಿಯನ್ನು ಕೊಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವ ನಿಮಗಾಗಿ. ಪ್ರಿಯ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ದೇವರಾದ ಕರ್ತನು ನಮ್ಮ ಅಂದ ಚಂದಗಳನ್ನಾಗಲಿ ನಮ್ಮ ದೇಹದ ಬಲಾಢ್ಯವನ್ನಾಗಲಿ ನೋಡಿ ಇವತ್ತು ನಮ್ಮನ್ನು ಆತನ ಬಳಿಗೆ ನಮ್ಮನ್ನು ಸೆಳೆದುಕೊಳ್ಳಿಲ್ಲ. ದೇವರ ವಾಕ್ಯ ಹೇಳ್ತದೆ, ಬಾಲಕರ ಮತ್ತು ಮೊಲೆ ಕೂಸುಗಳ ಮೂಲಕ ಬಲವಾದ ಸಾಕ್ಷಿಯನ್ನುಂಟು ಮಾಡುವೆನೆಂಬುದಾಗಿ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾನು ನೀವು ದೇವರ ವಾಕ್ಯವನ್ನು ಕೇಳುವಂಥ ಬೋಧಿಸುವಂಥ ಯಾರು ನಾನಾಗಲಿ ನೀವಾಗಲಿ ದೇವರಾದ ಕರ್ತನ ನಾವು ಸ್ವರವನ್ನು ಅನುನಿತ್ಯವೂ ನಾವು ಕೇಳುವವರಾಗಿದ್ದುಕೊಂಡು ದೇವರ ಆದ ಕರ್ತನಿಗೆ ನಾವು ವಿಧೇಯತ್ವದ ಪ್ರೀತಿಯನ್ನು ತೋರಿಸುವಾಗ ದೇವರಾದ ಕರ್ತನ ನಾವು ಅನುನಿತ್ಯವೂ ಆತನ ಸ್ವರವನ್ನು ನಾವು ಕೇಳುವಾಗ ದೇವರ ಕೃಪೆ ಎಂಬ ಹಸ್ತ ನನ್ನೊಂದಿಗೆ ನಿಮ್ಮೊಂದಿಗೆ ಇರುವಂಥದ್ದಾಗಿದೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಪರಲೋಕದ ಮನ್ನವಾಗಿದೆ. ಯಾಕಂದರೆ ದೇವರ ಆಶೀರ್ವಾದದಿಂದ ಬಾಳು ಸೊತ್ತು ಸಿಕ್ಕುತ್ತೆ ಎಂಬುದಾಗಿ ಸಂಗೀತಗಾರನು ಅದನ್ನು ಸ್ಪಷ್ಟವಾಗಿ ತಿಳಿಯಪಡಿಸುವವನಾಗಿದ್ದಾನೆ. ದೇವರ ಆಶೀರ್ವಾದ ನನ್ನ ನಿಮ್ಮ ಜೀವಿತಕ್ಕೆ ಬರಬೇಕಾದ್ರೆ ಬಾಳು ಸೊತ್ತು ಅಂದರೆ ಪರಲೋಕದ ಸಮಾಧಾನ, ಸಂತೋಷ, ಮನೆಯಲ್ಲಿ ಸಮೃದ್ಧಿ, ದೇವರ ಕೃಪೆ ಒಂದು ಕುಟುಂಬವನ್ನು ಆವರಿಸಿಕೊಂಡಿರ್ತದೆ. ಅದು ಸೊತ್ತಾಗಿದೆ, ಪರಲೋಕದ ಸೊತ್ತು. ಇವತ್ತು ಲೋಕದ ರೀತಿಯಲ್ಲಿ ಸಿಗುವಂಥ ಆಸ್ತಿ ಐಶ್ವರ್ಯ ಅಂತಸ್ತಲ್ಲ, ಪರಲೋಕದ ಸಮಾಧಾನದ ಸೊತ್ತು. ಈ ಸಮಾಧಾನ ಇರುವಾಗ ಕುಟುಂಬ ಎಲ್ಲದಲ್ಲಿ ಕಟ್ಟಲ್ಪಡ್ತದೆ. ಈ ಕುಟುಂಬ ಎಲ್ಲದಲ್ಲಿ ಪ್ರೀತಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಈ ಕುಟುಂಬ ಎಲ್ಲದಲ್ಲಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ಪ್ರಿಯರೇ, ಆದುದರಿಂದ ಇವತ್ತು ಒಂದು ಸ್ಪಷ್ಟವಾಗಿ ನಾನು ನೀವು ಒಂದು ತಿಳ್ಕೊಳ್ಬೇಕಾದ ಅಂಶ ಏನೆಂದರೆ, ನನ್ನ ನಿನ್ನ ಸ್ಥಿತಿಗತಿಯನ್ನು ನೋಡಿ ದೇವರು ಆರಿಸಿಕೊಳ್ಳುವುದಿಲ್ಲ. ನನ್ನ ನಿನ್ನ ದೇಹ ಬಲಾಢ್ಯವನ್ನು ನೋಡಿ ಆರಿಸಿಕೊಳ್ಳುವುದಿಲ್ಲ. ನನ್ನಲ್ಲಿ ನಿನ್ನಲ್ಲಿ ಇರುವಂಥ ಎಜುಕೇಶನ್ ಅನ್ನು ನೋಡಿ ಆರಿಸಿಕೊಳ್ಳುವುದಿಲ್ಲ. ನನಗೆ ನಿನಗೆ ಇರುವಂಥ ಒಂದು ಲೋಕದಲ್ಲಿ ಏನು ಒಂದು ಘನತೆ, ಒಂದು ದೊಡ್ಡ ಹೆಸರಿದು, ಅದರ ಮೂಲಕ ದೇವರು ನನ್ನನ್ನು ನಿಮ್ಮನ್ನು ಆರಿಸಿಕೊಳ್ಳುವುದಿಲ್ಲ ಪ್ರಿಯರೇ. ಇಲ್ಲಿ ಯಾಕಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಆತ್ಮನು ಹೃದಯವನ್ನು ಶೋಧಿಸಿ, ಹೃದಯದ ಅಂತರಾಳವನ್ನು ಶೋಧಿಸಿ, ಹೃದಯಕ್ಕೆ ತಕ್ಕ ಪ್ರತಿಫಲದಿಂದ ಆತನು ನಡೆಸುವನೆಂಬುದಾಗಿ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಬರೇ ಅಂಜೂರ ಮರವಾಗಿದ್ದೇವಾ? ಅಂಜೂರದ ಮರದಲ್ಲಿ ಫಲವನ್ನು ಕೊಡುವಂತಹ ಮರಗಳಾಗಿದ್ದೇವ? ಯಾವಾಗ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತೇವ, ಬರೇ ಎಲೆಗಳಾಗಿಯೇ ಇರ್ತದೆ. ಯಾವಾಗ ದೇವರ ಆತ್ಮನನ್ನು ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವ, ನಾವು ಫಲವನ್ನು ಕೊಡುವಂಥವರಾಗಿರ್ತೀವಿ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ 2ನೇ ಸಮುವೇಲ 7ನೇ ಸಂಧಿ 8-9 ವಚನವನ್ನು ನಾವು ಧ್ಯಾನ ಮಾಡುವ. 2ನೇ ಸಮುವೇಲ 7ನೇ ಸಂಧಿ 8 ಮತ್ತು 9ನೇ ವಚನವನ್ನು. ಇದಲ್ಲದೆ ನೀನು ನನ್ನ ಸೇವಕನಾದ
ಸೇವಕನಾದ ದಾವೀದನಿಗೆ ಹೇಳಬೇಕಾದದೇನೆಂದರೆ ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು. ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು. ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿ ಸಂಹರಿಸಿಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದರಲ್ಲಿ 3 ಅಂಶ ಇದೆ ಪ್ರಿಯರೇ. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು. ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೇನು. ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಲ್ಲಿ ಸಂಹರಿಸಿಬಿಟ್ಟೆನು. 4ನೇದಾಗಿ ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು. ಪ್ರಿಯ ದೇವ ಜನರೇ, ಈ ದೇವರ ನಾಮಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ, ಇವತ್ತಿನ ದಿನದಲ್ಲಿ ಮನುಷ್ಯನ ಆಲೋಚನೆಗಳು ಅವನ ಲಿಮಿಟೇಷನ್ ಅಲ್ಲೇ ಇರ್ತದೆ. ನನ್ನಿಂದ ಈ ಕಾರ್ಯ ಮಾಡ್ಲಿಕ್ಕೆ ಆಗ್ತದ, ನನ್ನಿಂದ ಈ ಸಂಗತಿಗಳನ್ನು ನನ್ನಿಂದ ಮಾಡ್ಲಿಕ್ಕೆ ಆಗ್ಬೋದಾ? ಎಲ್ಲರೂ ನನ್ನನ್ನು ನೋಡುವಾಗ ಒಂದು ರೀತಿಯ ತುಚ್ಛವಾಗಿ ನೋಡ್ತಿದ್ದಾರೆ. ನಾನು ಯಾರಿಗೂ ಬೇಡವಾಗಿದ್ದೇನೆ. ನಾನು ಯಾರ ಹತ್ರ ಮಾತನಾಡ್ಲಿಕ್ಕೆ ಹೋದ್ರು ನನ್ನನ್ನೊಂದು ತಾರತಮ್ಯವಾದ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ನನ್ನನ್ನು ತುಚ್ಛವಾಗಿ ಕಾಣ್ತಾರೆ. ನನ್ನ ವಿಷಯವಾಗಿ ನೆಗೆಟಿವ್ ಮಾತನಾಡ್ತಾರೆ. ಯಾರ ಮಧ್ಯದಲ್ಲಿ ಹೋಗ್ಲಿಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ. ಯಾವ ಕೆಲಸ ಕಾರ್ಯಗಳನ್ನು ಕೂಡ ನನ್ನ ಜೀವಿತದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ನಾನು ಅನೇಕ ರೀತಿಯಲ್ಲಿ ನನ್ನ ಜೀವಿತದಲ್ಲಿ, ನನ್ನ ಕೆಲಸ ಕಾರ್ಯದಲ್ಲಿ ಆಗಲಿ, ನನ್ನ ಕುಟುಂಬದಲ್ಲಿ ನಾನು ಮುಂದೆ ಬರಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ. ಆದರೆ ಯಾವುದು ನನ್ನಿಂದ ಆಗ್ತಾ ಇಲ್ಲ. ಎಷ್ಟೋ ಸಾರಿ ನಾನು ದೇವರಲ್ಲಿ ನಾನು ಕೇಳಿಕೊಂಡಿದ್ದೇನೆ, ಸ್ವಾಮಿ ಯಾಕೆ ಈ ಥರ ನನ್ನ ಜೀವಿತದಲ್ಲಿ ಆಗ್ತಾ ಇದೆ? ನಾನು ಎಲ್ಲಿಯಾದರೂ ತಪ್ಪಿ ಹೋಗಿದ್ದೇನಾ? ನಾನು ಎಲ್ಲಿಯಾದರೂ ಪಾಪ ಮಾಡಿದ್ದೇನಾ? ನನ್ನಿಂದ ಯಾರಿಗಾದರೂ ಮೋಸ ಆಗಿದ? ನನ್ನಿಂದ ಯಾರಿಗಾದರೂ ಅನ್ಯಾಯವಾಗಿದ? ಈ ಎಲ್ಲ ಆಲೋಚನೆಗಳು ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುವಂತ ನಿಮ್ಮ ಜೀವಿತದಲ್ಲಿ ಅನೇಕರ ಜೀವಿತದಲ್ಲಿ ಈ ಆಲೋಚನೆಗಳಿರ್ಬೋದು. ಯಾಕಂದ್ರೆ ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ ಎಂಬುದಾಗಿ ನೋಡುವುದಾದರೆ, ದಾವೀದನು ತನ್ನ ಮನೆಯವರ ಗಣನೆಗೂ ಬರದಂತ ಮನುಷ್ಯನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದಾವೀದನು ಯಾರ ಗಣನೆಗೂ ಬಾರದವನು. ಯಾರು ಇವನು ಎಲ್ಲಿ ತನಕ ಹೇಳಿದೆ ಪ್ರಿಯರೇ, ಅವನ ಅಣ್ಣ ತಮ್ಮಂದಿರಾಗ್ಲಿ, ಅವನ ತಂದೆ ಆಗ್ಲಿ ಕೂಡ ಅವನನ್ನು ಲೆಕ್ಕಕ್ಕೆ ತಗೊಳ್ತಿರ್ಲಿಲ್ಲ. ಯಾಕಂದ್ರೆ ಅವನಿಗೆ ಮನೆಯ ಕನೆಕ್ಷನ್ ತುಂಬಾ ಕಡಿಮೆ, ಕಾಡಿನ ಕನೆಕ್ಷನ್ ಜಾಸ್ತಿ. ಅವನು ಮನುಷ್ಯನೊಂದಿಗೆ ಮಾತನಾಡುವುದಕ್ಕಿಂತಲೂ ಹೆಚ್ಚಾಗಿ ದೇವರ ಆತ್ಮನೊಂದಿಗೆ ಮಾತನಾಡ್ತಿದ್ದ. ಅವನು ಕಳೀತಿದ್ದಂಥ ಎಲ್ಲ ಸ್ಥಳಗಳು ಲೋಕದ ಎಲ್ಲ ಉತ್ತಮವಾದ ಸ್ಥಳ ಅಲ್ಲ. ಕಾಡಿನಲ್ಲಿ, ಅರಣ್ಯದಲ್ಲಿ, ಯಾಕಂದರೆ ಕುರಿ ಮೇಯಿಸ್ತಾ ಆ ಕುರಿಯೊಂದಿಗೆ ತನ್ನನ್ನು ಸಂಪರ್ಕಿಸಿಕೊಂಡು ಅದರೊಂದಿಗೆ ಮಾತನಾಡ್ತಾ ತನ್ನ ಪ್ರೀತಿಯನ್ನೆಲ್ಲ ಆ ಕುರಿಗಳಿಗೆ, ಅದು ಏನು ತಿಳಿಯದಂತ, ಎಡ ಬಲ ತಿಳಿಯದಂತ ಕುರಿಗಳು ಪ್ರಿಯರೇ. ಇವತ್ತು ದಾವೀದನ ಸ್ವರವನ್ನು ಆ ಕುರಿಗಳು ಕೇಳಿ ದಾವೀದನು ಏನ್ ಹೇಳ್ತಾನ ಅದರಂತೆ ನಡ್ಕೊಳ್ತಿರ್ತವ್ರು. ಇಲ್ಲಿ ಅಡವಿಯಲ್ಲಿ ಇರುವಾಗಲೂ ಕೂಡ ದಾವೀದನು ದೇವರಾತ್ಮನೊಂದಿಗೆ ಮಾತನಾಡ್ತಿದ್ದ. ಅವನು ದೇವರಾತ್ಮನೊಂದಿಗೆ ಯಾವ ರೀತಿ ಮಾತನಾಡ್ತಿದ್ದ ಎಂಬುದಾಗಿ ನನಗೆ ತಿಳಿಯದೇ ಇರ್ಬೋದು. ಆದರೆ ಒಂದು ಸ್ಪಷ್ಟ ಪ್ರಿಯರೇ, ದೇವರಾದ ಕರ್ತನೆ ದಾವೀದನ ವಿಷಯದಲ್ಲಿ ಹೇಳ್ತಾನೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನೆಂಬುದಾಗಿ. ಹಾಗಾದರೆ ಒಂದು ದಿನದ 24 ತಾಸಿನಲ್ಲಿ
ಈ 24 ತಾಸು ಕೂಡ ದೇವರಾತ್ಮನೊಂದಿಗೆ ಅವನು ಕಳೆಯುತ್ತಿದ್ದ. ಇವತ್ತು ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ನೀನು ಅನೇಕ ರೀತಿಯಲ್ಲಿ ನೀವು ಸೋತು ಹೋಗಿರ್ಬೋದು. ನೀವು ಕೈ ಹಾಕ್ತಿರುವಂತ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳು ಅದು ಸಫಲ ಆಗದೆ ಇರ್ತಿರ್ಬೋದು. ನೀವೇನು ಪ್ರಯತ್ನ ಪಡ್ತಿದ್ದೀರ ಎಲ್ಲವೂ ಕೂಡ ಉಲ್ಟಾ ಆಗ್ತಿರ್ಬೋದು. ನೀವು ಎಲ್ಲ ವಿಷಯದಲ್ಲಿ ಡೆಸ್ಪರೇಟ್ ಆಗಿ, ಅಯ್ಯೋ ಯಾಕೆ ನನ್ನ ಜೀವಿತದಲ್ಲಿ ಹೀಗೆ, ಹಾಗಾದ್ರೆ ನನ್ನ ಜೀವಿತದಲ್ಲಿ ನಾನು ಮುಂದೆ ಬರ್ಲಿಕ್ಕಿಲ್ವಾ, ಒಂದು ಒಳ್ಳೆ ಉದ್ಯೋಗದಲ್ಲಿ ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ವಾ, ನಾನು ಕಲಿತಾ ಇದ್ದೀನಿ, ನನಗೆ ಜ್ಞಾನ ಇಲ್ಲ, ನನ್ನ ಜ್ಞಾನದಲ್ಲಿ ಉಳ್ಕೊಳ್ತಾ ಇಲ್ಲ, ಎಕ್ಸಾಮ್ ಅಲ್ಲಿ ಎಲ್ಲದಲ್ಲಿ ನಾನು ಫೇಲ್ ಆಗ್ತಾ ಇದ್ದೀನಿ. ಜನರು ನೋಡುವಾಗ, ಮನೆಯವರು ನೋಡುವಾಗ ನನ್ನ ವಿಷಯದಲ್ಲಿ ತಾತ್ಸಾರ ಭಾವದಿಂದ ನೋಡ್ತಿದ್ದಾರೆ. ನಾನು ನನ್ನ ಮನೆಯವರಿಗೆ ಬೇಡವಾಗಿ ಹೋಗಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಇನ್ನು ನಾನು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾರ ಬಳಿಗೆ ಹೋಗಬೇಕು, ಯಾರ ಹತ್ರ ಏನು ಸಹಾಯ ಕೇಳಬೇಕು, ಯಾರೊಂದಿಗೆ ಯಾವ ಜಾಬನ್ನು ನಾನು ಕೇಳಬೇಕು, ಯಾವ ಜಾಬಲ್ಲಿ ನಾನು ಹೋಗಬೇಕು, ಯಾವುದಲ್ಲಿ ನನ್ನ ಜೀವಿತ ಸಕ್ಸಸ್ ಆಗ್ಬೋದು. ಈಗ ಅನೇಕ ಪ್ರಶ್ನೆಗಳು ನಿಮ್ಮ ಜೀವಿತದಲ್ಲಿ ಇರ್ಬೋದು. ಪ್ರಿಯರೇ, ಪ್ರಿಯ ದೇವ ಜನರೇ, ಇದೆಲ್ಲವನ್ನು ನೀವು ಲೌಕಿಕವಾದ ರೀತಿಯಲ್ಲಿ ತಕ್ಕೊಂಡು ಲೌಕಿಕವಾದ ರೀತಿಯಲ್ಲಿ ಈ ಆಲೋಚನೆಗಳನ್ನು ನೀವು ಮಾಡ್ತಾ ಇದ್ದೀರಾ. ಒಂದು ಸತ್ಯ ಪ್ರಿಯರೇ, ದಾವೀದನನ್ನು ಆರಿಸಿಕೊಂಡಂತ ಅದೇ ದೇವರು ಈ ಸ್ಥಿತಿಗತಿಯಲ್ಲಿ ಹೋಗ್ತಿರುವಂತ ನಿಮ್ಮನ್ನು ದೇವರು ಕರೆದಿದ್ದಾನೆ. ನಿಮ್ಮ ಮೂಲಕವಾಗಿ ಉನ್ನತವಾದ, ಘನವಾದ, ಮಹಿಮೆಯುಕ್ತವಾದ ಕಾರ್ಯಗಳನ್ನು ದೇವರಾದ ಕರ್ತನು ನಿಮ್ಮ ಮೂಲಕ ಮಾಡಲು ಇಚ್ಛಿಸುವವನಾಗಿದ್ದಾನೆ. ನಿಮ್ಮ ಮನಸ್ಸು ಆಲೋಚನೆಗಳು ಲೋಕಕ್ಕೆ ಸಮೀಪವಾಗಿದೆ, ಲೋಕದ ಆಲೋಚನೆಗೆ ಸೀಮಿತವಾಗಿದೆ. ಆದರೆ ಈ ದಿನದಿಂದ, ಈ ಕ್ಷಣದಿಂದ ಪರಲೋಕದ ಒಂದು ವಾಣಿ ನಿಮಗೆ ಕೇಳಿಸುವಂತದಾಗಿದೆ. ಅದೇನೆಂದರೆ, ಮಗನೇ, ಮಗಳೇ, ಮಗನೇ, ಮಗಳೇ, ನೀನು ಬಳಲಿ ಹೋಗಬೇಡ, ನೀನು ಕುಗ್ಗಿ ಹೋಗಬೇಡ. ನೀನು ಲೋಕದಲ್ಲಿ ಯಾರಿಗೂ ಬೇಡವಾಗಿರ್ಬೋದು, ನಿನ್ನ ಮನೆಯವರಿಗೆ ನೀನು ಬೇಡವಾಗಿರ್ಬೋದು, ನಿನ್ನ ಕುಟುಂಬದವರಿಗೂ ನೀನು ಬೇಡವಾಗಿರ್ಬೋದು, ನಿನ್ನ ಸ್ನೇಹಿತರಿಗೂ ಕೂಡ ನಿನ್ನ ವಿಷಯದಲ್ಲಿ ಅಷ್ಟಕ್ಕಷ್ಟೇ ಬೇಡವಾಗಿರ್ಬೋದು. ಆದರೆ ಲೋಕದಲ್ಲಿರುವಂಥ ಯಾರಿಗೂ ನೀನು ಬೇಡವಾಗಿರ್ಬೋದು ನೀವು, ಆದರೆ ಯೇಸುವಿಗೆ ನೀವು ಬೇಕು. ಪ್ರಿಯರೇ, ನಿಮ್ಮ ಸ್ಥಿತಿಗತಿಯನ್ನು ನೋಡಬೇಡಿ, ನೀವು ಬಿದ್ದು ಹೋದಂತ ಪರಿಸ್ಥಿತಿಯನ್ನು ನೋಡಬೇಡಿ. ಪ್ರಿಯರೇ, ಇಲ್ಲಿ ದೇವರಾದ ಕರ್ತನು ದಾವೀದನನ್ನು ದೇವರಾದ ಕರ್ತನು ಅಡವಿಯಲ್ಲಿ ಕುರಿ ಮೇಯಿಸುತ್ತಿದ್ದವನನ್ನು ಇಡೀ ಇಸ್ರಾಯೇಲಿಯರಿಗೆ ಅರಸನನ್ನಾಗಿ ಆತನು ನೇಮಿಸಿದ. ಯಾಕಂದ್ರೆ ದಾವೀದನು ಎಲ್ಲರಿಗೂ ಬೇಡವಾಗಿದ್ದ, ಯಾರಿಗೂ ಬೇಡವಾಗಿದ್ದ. ಆದರೆ ದೇವರಾದ ಕರ್ತನಿಗೆ ಅವನು ಬೇಕಾಗಿತ್ತು. ಅನುನಿತ್ಯವೂ ದೇವರಾದ ಕರ್ತನಿಗೆ ಅವನು ಸಮೀಪಸ್ಥನಾದ. ದೇವರಾತ್ಮನೊಂದಿಗೆ ತನ್ನ ಹೃದಯ ಬಿಚ್ಚಿ ದೇವರಾತ್ಮನೊಂದಿಗೆ ಮಾತನಾಡ್ತಿದ್ದ. ತನ್ನ ದೇವರಾದ ಕರ್ತನನ್ನು ಘನಪಡಿಸ್ತಿದ್ದ, ತನ್ನ ದೇವರಾದ ಕರ್ತನನ್ನು ಮಹಿಮೆ ಪಡಿಸ್ತಿದ್ದ. ಪ್ರಿಯರೇ, ದೇವರಾದ ಕರ್ತನನ್ನು ಬಿಟ್ಟು ಆತನಿಗೆ ಇರ್ಲಿಕ್ಕೆ ಮನಸ್ಸಿರಲಿಲ್ಲ. ಪ್ರಿಯರೇ, ಇಲ್ಲಿ ಈ ಶಾಯನ ಮಕ್ಕಳಲ್ಲಿ 8 ಜನ ಮಕ್ಕಳು. ಆದರೆ ಇಸ್ರಾಯೇಲ್ಯರಿಗೆ 2ನೇ ಅರಸನನ್ನಾಗಿ ನೇಮಿಸಲು ದೇವರಾದ ಕರ್ತನು ಪ್ರವಾದಿಯಾದ ಸಮುವೇಲನ ಮೂಲಕವಾಗಿ ಈ ಶಾಯನ ಮಕ್ಕಳಲ್ಲಿ ಒಬ್ಬನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರಾದ ಕರ್ತನು ಹೇಳಿದ. ಆದರೆ ಈ ಶಾಯನ ಮಕ್ಕಳಲ್ಲಿ 7 ಮಕ್ಕಳು ಆ ಮನೆಯಲ್ಲಿ ಇದ್ರು. ಪ್ರಿಯರೇ, ಆ 7 ಮಕ್ಕಳು ಅಂದ ಚಂದ, ಅವರ ಬಲಾಢ್ಯ, ಅವರ ಎತ್ತರ, ಈ ಸಂಗತಿಯನ್ನು ಸಮುವೇಲನು ನೋಡುವಾಗ, ಓ ಇವರನ್ನು ದೇವರು ಆರಿಸಿಕೊಂಡಿದ್ದಾನೆ, ಓ ಇವನನ್ನು ದೇವರು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಸಮುವೇಲನ ಆಲೋಚನೆ. ಆದರೆ ಸಮುವೇಲನೊಡನೆ ದೇವರಾದ ಕರ್ತನು ದಾವೀದನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಲಿಲ್ಲ.
ಇಲ್ಲಿ ಈಶಾಯನ ಮಕ್ಕಳಲ್ಲಿ 7 ಜನರು ಸಮುವೇಲನ ಮುಂದೆ ಬರಮಾಡಿದ. ದೇವರಾದ ಕರ್ತನ ಹೇಳಿದ, ಇವರೆಲ್ಲರನ್ನು ನಾನು ರಿಜೆಕ್ಟ್ ಮಾಡಿದ್ದೀನಿ, ಇವರನ್ನು ನಾನು ತಿರಸ್ಕಾರ ಮಾಡಿದ್ದೀನಿ ಎಂಬುದಾಗಿ. ಪ್ರಿಯ ದೇವಜನರೇ, ಎಷ್ಟೊಂದು ದುಃಖಕರವಾದ ಸಂಗತಿ. ಇವತ್ತು ಲೋಕ ಅಂದರೆ ಈಶಾಯನ 7 ಮಕ್ಕಳಲ್ಲಿ ಎಲ್ಲರೂ ಸೌಲನ ಆ ಸ್ಥಾನದಲ್ಲಿ ಪ್ರಜೆಗಳಾಗಿದ್ದರು. ಪ್ರಿಯರೇ, ಒಂದೊಂದು ಉನ್ನತವಾದ ಘನತೆಯ ಸ್ಥಾನದಲ್ಲಿದ್ದರು. ಲೋಕ ಅವರನ್ನು ನೋಡ್ತಿತ್ತು, ಅವರ ಘನತೆಯನ್ನು ನೋಡ್ತಿತ್ತು. ಅವನ ತಂದೆ ಕೂಡ ಅವರ ಘನತೆಯನ್ನು ನೋಡ್ತಿದ್ದ. ಸಮುವೇಲನು ಕೂಡ ಅದನ್ನೇ, ನೀಳ, ಚಂದ, ಎತ್ತರ, ಬಲಾಢ್ಯ ಇದನ್ನೇ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ. ದೇವರಾದ ಕರ್ತನು ಸಮುವೇಲನೊಡನೆ ನೇರವಾಗಿ ಮಾತನಾಡಿದ. ಸಮುವೇಲನೇ, ಇವರೆಲ್ಲರನ್ನು ನಾನು ತಿರಸ್ಕಾರ ಮಾಡಿದ್ದೀನಿ. ನಾನು ಹೃದಯವನ್ನು ನೋಡುವ ದೇವರು, ನಾನು ಹೃದಯವನ್ನು ನೋಡುವ ದೇವರು. ಇವರು ಯಾರನ್ನು ನಾನು ಆರಿಸಿಕೊಳ್ಳಿಲ್ಲ, ಇವರು ನಾನು ರಿಜೆಕ್ಟ್ ಮಾಡಿದ್ದೇನೆ ಎಂಬುದಾಗಿ ದೇವರಾದ ಕರ್ತನು ಸ್ಪಷ್ಟವಾಗಿ ಪ್ರವಾದಿಯಾದ ಸಮುವೇಲನೊಡನೆಗೆ ದೇವರಾದ ಕರ್ತನು ತಿಳಿಯಪಡಿಸ್ತಾನೆ. ಸಮುವೇಲನಿಗೆ ಆಶ್ಚರ್ಯ ಆಗ್ತದೆ. ಈಶಾಯನ ಮಕ್ಕಳಲ್ಲಿ 7 ಜನರು ಕೂಡ ರಿಜೆಕ್ಟ್ ಆದ್ರೆ ಇನ್ನು ಯಾರಿದ್ದಾರೆ? ಇಲ್ಲಿ ಮನೆಯಲ್ಲಿ ಬೇರೆ ಯಾರು ಇಲ್ಲ. ಸಮುವೇಲನಿಗೆ ಡೌಟ್ ಆಗ್ತದೆ, ಇನ್ನು ಯಾರು ಇರ್ಬೋದು? ದೇವರಾದ ಕರ್ತನು ಈಶಾಯನ ಮಕ್ಕಳಲ್ಲಿ ಯಾರನ್ನು ಆರಿಸಿಕೊಂಡಿರ್ಬೋದು ಎಂಬುದಾಗಿ. ಈಶಾಯನ ಹತ್ರ ಕೇಳ್ತಾನೆ, ಇನ್ನು ನಿನ್ನ ಮಕ್ಕಳಲ್ಲಿ ಇಷ್ಟೇ ಜನವ, ಇನ್ನು ಯಾರಾದ್ರೂ ಇದ್ದಾರೆ ಎಂಬುದಾಗಿ. ಈಶಾಯನ ಹೇಳಿದ, ತಂದೆ ಹೇಳಿದ, ಇನ್ನೊಬ್ಬ ಇದ್ದಾನೆ, ಅವನು ಅಡವಿಯಲ್ಲಿದ್ದಾನೆ, ಅವನು ಕುರಿ ಮೇಯಿಸ್ತಿದ್ದಾನೆ. ಪ್ರಿಯ ದೇವಜನರೇ, ಕುರಿ ಅಂದ್ರೆ ಸಾಧುತ್ವ, ತಗ್ಗಿಸುವಿಕೆ, ಸಮರ್ಪಿಸುವಿಕೆ, ವಿಧೇಯತ್ವ ಈ ಕುರಿಯಲ್ಲಿ ತುಂಬಿಕೊಂಡಿದೆ. ನಿನ್ನ ಯೇಸುವನ್ನು ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿಗೆ ಯಾಕಂದ್ರೆ ಅದು ಯಾವುದು ಕೂಡ ಎಗೇನ್ಸ್ಟ್ ಆಗಿ ನಿಲ್ಲುವುದಿಲ್ಲ. ಪ್ರಿಯರೇ, ತನ್ನ ಯಜಮಾನನಿಗೆ ಉಣ್ಣೆ ಕತ್ತರಿಸುವುದಾದ್ರೂ ಕೂಡ ಯಜಮಾನನಿಗೆ ಮೌನವಾಗಿ ನಿಲ್ತದೆ. ಒಂದು ವೇಳೆ ಯಜಮಾನನು ಉಣ್ಣೆಯನ್ನು ಕತ್ತರಿಸ್ತಿರುವಾಗಲೂ, ಒಂದು ವೇಳೆ ಮೈ ಚರ್ಮಕ್ಕೆ ಗಾಯ ಆದ್ರೂ ಕೂಡ ಅದು ಮೌನವಾಗಿ ಇರ್ತದೆ. ತನ್ನ ನೋವನ್ನು ಅದು ತಡ್ಕೊಳ್ತದೆ. ಪ್ರಿಯರೇ, ತನ್ನ ಯಜಮಾನನಿಗೆ ವಿಧೇಯತ್ವವನ್ನು ತೋರಿಸ್ತದೆ. ಅದೇ ರೀತಿಯಾಗಿ ದಾವೀದನು ದೇವರಾದ ಕರ್ತನ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿ, ದೇವರಾದ ಕರ್ತನಿಗೆ ಎಲ್ಲದಲ್ಲಿ ವಿಧೇಯತ್ವದ ಮನುಷ್ಯನಾಗಿ ಇದ್ದದರಿಂದ ದೇವರಾದ ಕರ್ತನ ಹೇಳ್ತಿದ್ದಾನೆ, ಒಬ್ಬನಿದ್ದಾನೆಂಬುದಾಗಿ ಈಶಾಯನು ಸಮುವೇಲನಿಗೆ ಹೇಳುವಾಗ ಈಗಲೇ ಬರಮಾಡು ಎಂಬುದಾಗಿ. ನಂತರ ಅರಣ್ಯಕ್ಕೆ, ಕಾಡಿಗೆ ಹೋಗಿ ಅವನನ್ನು ಕರೆಸಿದಂಥ ವೇಳೆಯಲ್ಲಿ, ದಾವೀದನು ಬಂದಂಥ ವೇಳೆಯಲ್ಲಿ ದಾವೀದನನ್ನು, ಹೋಗು, ನಿನ್ನನ್ನು ನೀನು ಶುದ್ಧಪಡಿಸಿಕೊಂಡು ಬಾ ಎಂಬುದಾಗಿ. ದಾವೀದನು ಶುದ್ಧಪಡಿಸಿಕೊಂಡು ಬಂದ ನಂತರ ದೇವರಾದ ಕರ್ತನು ಹೇಳ್ತೇನೆ, ನಾನು ಇವನು ಆರಿಸಿಕೊಂಡವನು ಇವನು ಎಂಬುದಾಗಿ. ಪ್ರಿಯ ದೇವ ಜನರೇ, ಲೋಕದ ಜನರಿಗೂ ಯಾರಿಗೂ ಬೇಡವಾದಂಥ ದಾವೀದನನ್ನು, ಪರಲೋಕದ ತಂದೆಯಾದ ದೇವರು ದಾವೀದನನ್ನು, ಇವನನ್ನೇ ನಾನು ಅರಸನಾಗಿ ನೇಮಿಸಿದ್ದೇನೆ. ಹಲ್ಲೆಲೂಯಾ. ಬರೇ ಕುರಿ ಮೇಯಿಸಿದ್ದವನು. ಪ್ರಿಯರೇ, ಬರೇ ಕುರಿ ಮೇಯಿಸಿದ್ದಂತ ದಾವೀದನು ಇಲ್ಲಿ 9ನೇ ವಚನದಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ ಎಂಬುದಾಗಿ ನೋಡುವುದಾದರೆ, ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು. ಇಸ್ರಾಯೇಲ್ಯರು ಅಂದರೆ ದೇವರ ಆತ್ಮನಿಂದ ಅಬ್ರಹಾಮನ ಸಂತತಿಯಾಗಿರುವಂತಹ ಇಸ್ರಾಯೇಲ್ಯರು. ಅದು ಲಿಮಿಟ್ ಮೀರಿ ಆಗಿದೆ. ಪ್ರಿಯರೇ, ಇಸ್ರಾಯೇಲ್ಯರನ್ನು ಲೆಕ್ಕಿಸ್ಲಿಕ್ಕೆ ಆಗ್ತಾ ಇಲ್ಲ.
ಮೇಯಿಸ್ಲಿಕ್ಕೆ ಆಗದಂತೆ ಇಸ್ರಾಯೇಲ್ಯರ ಮೇಲೆ ಕುರಿ ಮೇಯಿಸಿದ್ದವು. ಕಾಡಿನಲ್ಲಿ ಅರಣ್ಯದಲ್ಲಿ ಕುರಿ ಮೇಯಿಸಿದ್ದವನನ್ನು ದೇವರಾದ ಕರ್ತನು ಅವನು ತಿಪ್ಪೆಯಲ್ಲಿದ್ದ ಪ್ರಿಯರೇ, ಯಾರಿಗೂ ಬೇಡವಾಗಿದ್ದ. ಅವನ ಹೆಸರು ಘನತೆಗೆ ಬರಲಿಲ್ಲ, ಯಾರಿಗೂ ಬೇಡವಾಗಿದ್ದ. ಅವನು ಊಟ ಮಾಡಿದನ, ತಿಂದನ, ಕುಡ್ದನ, ಮಲಗಿದನ, ಯಾರು ಕೇಳೋರಿಲ್ಲ. ಆದರೆ ದೇವರ ಗಣನೆಗೆ ಅವನು ಬಂದ. ಇಡೀ ಕೋಟಿ ಕೋಟಿ ಮೇಲೆ ಇದ್ದಂತ, ಲಕ್ಷ ಲಕ್ಷ ಮೇಲೆ ಇದ್ದಂತ ಇಸ್ರಾಯೇಲ್ಯರ ಮೇಲೆ ಪರಲೋಕದ ತಂದೆಯಾದ ದೇವರು, ಪ್ರಿಯ ದೇವಜನರೇ, ದಾವೀದನ ಮೈ ಅದು ಕೊಳೆಯಿಂದ ತುಂಬಿತ್ತು, ಅವನ ಕಂಬಳಿ ವಾಸನೆಯಿಂದ ತುಂಬಿತ್ತು. ಆದರೆ ಅವನ ಹೃದಯ ಪರಿಶುದ್ಧತೆಯಿಂದ ತುಂಬಿತು. ಈಶಾಯನ ಮಕ್ಕಳಲ್ಲಿ ಅವರ ಎಲ್ಲ ಶರೀರದ ಎಲ್ಲ ಸಂಗತಿಗಳು, ಅವರು ಹಾಕಿಕೊಂಡ ಡ್ರೆಸ್ ಆಗಲಿ, ಅವರು ಶೂಸ್ ಆಗಿ ಯಾವುದೇ ಆಗಲಿ, ಅದು ಲೋಕದ ವೈಭೋಗದಿಂದ ತುಂಬಿತ್ತು. ಲೋಕದ ಜನರಿಗೆ ಅವರು ಕಾಣಲ್ಪಡ್ತಿದ್ರು. ಆದರೆ ದೇವರಾದ ಕರ್ತನಿಂದ ರಿಜೆಕ್ಟ್ ಮಾಡಲ್ಪಟ್ಟಿದ್ರು. ಆದರೆ ದೇವರ ಆತ್ಮನಿಂದ ಆರಿಸಲ್ಪಟ್ಟವನು ದಾವೀದನು. ಇಡೀ ಇಸ್ರಾಯೇಲ್ಯರ ಮೇಲೆ ನಾಯಕನಾಗಿ ದೇವರಾದ ಕರ್ತನು ನೇಮಿಸಿದನು. ನೀನು ಹೋದಲೆಲ್ಲ ನಿನ್ನ ಸಂಗಡ ಇದ್ದೇನು, ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿ ಸಂಹರಿಸಿಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು. ಹಾಲೆಲೂಯಾ. ನಿಜವಾಗಿಯೂ ಪ್ರಿಯರೇ, ಈ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಿಯರೇ, ನೀವು ಎಲ್ಲಿ ಸೋತು ಹೋಗಿದ್ದೀರಾ, ನೀವು ಸೋತು ಹೋದದನ್ನು ನೀವು ನೋಡಬೇಡಿ ಪ್ರಿಯರೇ. ಯಾರು ನಿಮ್ಮನ್ನು ಪ್ರೀತಿ ಮಾಡದೇ ಇರಬಹುದು, ನಿಮ್ಮ ಸ್ನೇಹಿತರು ನಿಮ್ಮನ್ನು ತಿರಸ್ಕಾರ ಮಾಡ್ತಿರ್ಬೋದು, ನಿಮ್ಮ ಮನೆಯವರು ನಿಮ್ಮನ್ನು ತಿರಸ್ಕಾರ ಮಾಡ್ತಿರ್ಬೋದು, ನಿಮ್ಮ ಮಾತನ್ನು ಯಾರು ಕೇಳದೆ ಇರ್ಬೋದು, ನಿಮ್ಮಲ್ಲಿ ಯಾವ ಆದಾಯ ಇಲ್ಲದೆ ಇರ್ಬೋದು, ಜಾಬ್ ಇಲ್ಲದೆ ಜಾಬಿಗೋಸ್ಕರ ನೀವು ಎಷ್ಟು ಕಣ್ಣೀರಿನಿಂದ ನೀವು ಕೂಗ್ತಿರ್ಬೋದು, ಅಯ್ಯೋ ದೇವರೇ, ಅಯ್ಯೋ ದೇವರೇ ಎಂಬುದಾಗಿ ನೀವು ಹೇಳ್ತಿರ್ಬೋದು. ಆದರೆ ಪ್ರಿಯರೇ, ಆ ಸಮಯ ಕಳೆಯಬೇಕಾದರೆ ನಿಮ್ಮ ಜೀವಿತದಲ್ಲಿ ಇದ್ದಂತ ಎಲ್ಲ ಸಂಗತಿಗಳು, ಅದು ಪಾಸ್ಟ್ ಇಸ್ ಪಾಸ್ಟ್, ಅದನ್ನು ಬಿಟ್ಟು ಬಿಡಿ. ಈ ಸಮಯ ದೇವರು ಕೊಟ್ಟಿರುವಂತ ಈ ಸಮಯ ಅದು ನಿಮ್ಮದಾಗಿದೆ. ಈ ಸಮಯವನ್ನು ನಿಮ್ಮದಾಗಿ ನೀವು ಪಡ್ಕೊಳ್ಳಿ. ದಾವೀದನಿಗೆ ಎದುರಾದಂತ ಶತ್ರುಗಳನ್ನು ದೇವರಾದ ಕರ್ತನು ಸಂಹರಿಸಿಬಿಟ್ಟ. ನಿಮಗೆ ವಿರೋಧವಾಗಿ ಯಾರಿದ್ದಾರ ಅವರನ್ನು ದೇವರಾದ ಕರ್ತನು, ದೇವರ ವಾಕ್ಯ ಹೇಳ್ತದೆ, ದೇವರು ಒಬ್ಬನ ನಡತೆಗೆ ಮೆಚ್ಚಿದರೆ ಅವರ ವೈರಿಗಳನ್ನು ಮಿತ್ರನಾಗಿ ಮಾಡ್ತಾನೆ ಎಂಬುದಾಗಿ. ನಿಮ್ಗೆ ಒಂದು ವೇಳೆ ಅವರು ವೈರಿಗಳಾಗಿ ಕಾಣ್ತಿರ್ಬೋದು ಪ್ರಿಯರೇ, ದೇವರಾದ ಕರ್ತನಿಗೆ ನೀವು ವಿಧೇಯರಾಗಿ ಆ ವಿಧೇಯತ್ವದ ಪ್ರೀತಿಯನ್ನು ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ನೀವು ತೋರಿಸುವುದಾದರೆ, ಯಾರು ನಿಮ್ಮ ವೈರಿಗಳಾಗಿದ್ದಾರೆ ಅವರೇ ನಿಮ್ಮನ್ನು ಪ್ರೀತಿ ಮಾಡುವಂತೆ, ಅವರೇ ನಿಮ್ಮ ಬಳಿಗೆ ಬರುವಂತೆ ದೇವರಾದ ಕರ್ತ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಆ ವೈರ್ಯ ಸಂಗತಿಗಳನ್ನು ನಿಮ್ಮ ಕಾಲ ಕೆಳಗೆ ಹಾಕ್ತಾನೆ. ನಿಮ್ಮ ಮೂಲಕವಾಗಿ ಅವರಿಗೆ ಸಹಾಯ ದೊರಕುವಂತೆ ದೇವರಾದ ಕರ್ತನ ನಡೆಸ್ತಾನೆ. ಇನ್ನು ಎಲ್ಲಿ ನನಗೆ ಜಾಬ್ ಇಲ್ಲ, ಸರಿಯಾದ ಜಾಬ್ ಇಲ್ಲ, ನಾನು ಇಷ್ಟು ಕಲ್ತಿದ್ದೀನಿ, ನಾನು ಅಷ್ಟು ಕಲ್ತಿದ್ದೀನಿ, ಕಲ್ತಂತ ರೀತಿಗೆ ನನಗೆ ಸರಿಯಾದ ಜಾಬ್ ಇಲ್ಲ, ಇವತ್ತು ನಾನೆಲ್ಲರಿಂದ ತಿರಸ್ಕಾರ ಪಡ್ತಾ ಇದ್ದೀನಿ, ನನಗಿಂತ ಕಡೆಯವರು ಇವತ್ತು ಎಷ್ಟೋ ಎತ್ತರ ಸ್ಥಾನದಲ್ಲಿ ಇದ್ದಾರೆ, ನಾನಾದರೂ ಇನ್ನೂ ಕೂಡ ಯಾರಿಗೂ ಬೇಡವಾಗಿದ್ದೇನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ದಾವೀದನ ಹೃದಯ, ದೇವರ ಹೃದಯ ಯಾವ ರೀತಿ ಒಂದಾಗ್ತಿತ್ತ ನಿಮ್ಮ ಜೀವಿತದಲ್ಲಿ, ನೀವಿರುವಂತ ಸಮಯದಲ್ಲಿ ದೇವರಾದ ಕರ್ತನಿಗೆ ನಿಮ್ಮ ಹೃದಯವನ್ನು ಕೊಡಿ ಪ್ರಿಯರೇ. ನಿಮ್ಮ ಹೃದಯದಲ್ಲಿ ದೇವರಾದ ಕರ್ತನಿಗೆ ಪರಿಪೂರ್ಣವಾದ ಸ್ಥಾನವನ್ನು ಕೊಡಿ. ನಿಮ್ಮ ಜೀವಿತದಲ್ಲಿ ಮೊದಲ ಪ್ರಯಾರಿಟಿಯನ್ನು ದೇವರಾದ ಕರ್ತನಿಗೆ ಕೊಡಿರಿ. ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನ ಅನೇಕವಿರ್ಬೋದು, ಆದರೆ ವಾಗ್ದಾನಗಳು ತಡೆ ಆಗ್ತಾ ಇರ್ಬೋದು, ತಡವಾಗ್ತಿರ್ಬೋದು. ಆದರೆ ಒಂದು ದಿನ ಬರ್ತದೆ, ನಿಮ್ಮ ಪ್ರತಿಯೊಂದೊಂದು ಪ್ರಶ್ನೆಗೆ ಲೋಕ ಉತ್ತರ ಕೊಡ್ಲಿಕ್ಕಾಗಲ್ಲ. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಪ್ರಿಯರೇ
ಪರಲೋಕದ ತಂದೆಯಾದ ದೇವರು ಉತ್ತರ ಕೊಡ್ತಾನೆ, ನೀವೆಲ್ಲಿ ಬಿದ್ದಿದ್ದೀರಾ, ಎಲ್ಲಿ ಅವಮಾನ ಪಡಿಸಲ್ಪಟ್ಟಿದ್ದೀರಾ, ಎಲ್ಲಿ ಜನರ ಮುಂದೆ ಕಡಿಮೆಯಾಗಿ ಕಾಣಲ್ಪಟ್ಟಿದ್ದೀರಾ, ಅಲ್ಲಿ 2ರಷ್ಟು ಮಾನ ಬರುವಾಗೆ 2ರಷ್ಟು ನೀವು ಅವರ ಮುಂದೆ ಆಶೀರ್ವಾದ ಹೊಂದುವಂತೆ ದೇವರಾದ ಕರ್ತನು ತನ್ನ ಧರ್ಮದ ಬಲಗೈಯನ್ನು ಚಾಚಿ ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತಾನೆ. ಇನ್ನು ಅನೇಕರು, ಇನ್ನು ನಮಗೆ ಮನೆ ಇಲ್ಲ, ನನ್ನ ಒಬ್ಬನ ಆದಾಯದಲ್ಲಿ ನಾನು ಏನು ಮಾಡುವುದು, ಇಲ್ಲಿ ಹೆಂಡತಿ ಮಕ್ಕಳ ಎಜುಕೇಶನ್ಗೆ ನೋಡುವಂಥದ, ಇನ್ನು ನನಗೆ ಬರುವಂಥ ಈ ಅಲ್ಪ ಸಂಬಳದಲ್ಲಿ ನಾನು ಕುಟುಂಬವನ್ನು ಸಾಗಿಸುವುದ, EMI ಕಟ್ಟುದ, ಅಲ್ಲ ಮುಂದೆ ಇನ್ನು ಮನೆಯನ್ನು ತಕ್ಕೊಳ್ಳುದ, ಇನ್ನು ಮನೆ ತಕ್ಕೊಳ್ಳುದಾದ್ರೆ ನನಗೆ ಲೋನ್ ಆಗ್ಬೋದಾ, ಲೋನ್ ಆದ್ರೆ ಅದು ಕಟ್ಟಲಿಕ್ಕೆ ನನ್ನಿಂದ ಆಗ್ಬೋದಾ, ಈ ಎಲ್ಲ ಆಲೋಚನೆಯಲ್ಲಿ ನೀವು ಇರ್ಬೋದು ಪ್ರಿಯರೇ. ನೀವೇನನ್ನು ಅಂದುಕೊಳ್ತೀರ ಅದೆಲ್ಲ ಆಗ್ಲಿಕ್ಕೆ ಸಾಧ್ಯ. ನೀವೇನೇನು ಅಂದುಕೊಳ್ತೀರ ಅದೆಲ್ಲ ಆಗ್ಲಿಕ್ಕೆ ಸಾಧ್ಯ. ನಿಮ್ಮ ಸಮಯವನ್ನು ಲೋಕದ ರೀತಿಯಲ್ಲಿ ವ್ಯರ್ಥವಾಗಿ ಕಳೆಯುವಂತ ಸಮಯವನ್ನು ದೇವರಾದ ಕರ್ತನಿಗೆ ಕೊಡಿರಿ. ನೀವೇನನ್ನು ಅಂದುಕೊಂಡಿದ್ದೀರಾ, ನಾನು ಅಲ್ಪನು, ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಎಸ್, ನೀವು ಅಲ್ಪರೇ ಆಗಿರ್ಬೋದು, ನಿಮ್ಮಿಂದ ಏನು ಮಾಡ್ಲಿಕ್ಕೆ ಆಗದೆ ಇರ್ಬೋದು, ನಿಮ್ಮಿಂದ ಎಲ್ಲವೂ ಮಾಡಲಿಕ್ಕೆ ಸಾಧ್ಯವಾಗಿರೋ ಶಕ್ತನು ನಿಮ್ಮ ಹೃದಯದೊಳಗಿದ್ದಾನೆ. ಆತನೊಂದಿಗೆ ನಿಮ್ಮ ಹೃದಯ ಬಿಚ್ಚಿ ನೀವು ಮಾತನಾಡಿ, ನಿಮ್ಮ ಸ್ಥಿತಿಗತಿಯನ್ನು ಹೇಳಿ, ನಿಮ್ಮ ಪರಿಸ್ಥಿತಿಯನ್ನು ಆತನ ಮುಂದೆ ಶೇರ್ ಮಾಡಿ. ಯಾವ ಲೋಕ ನಿಮ್ಮನ್ನು ತಳ್ಳಿದ ಅದೇ ಲೋಕ ನಿಮ್ಮನ್ನು ಗುರುತಿಸ್ತದೆ. ಲೋಕದ ದೊಡ್ಡ ಜನರ ಹೆಸರಿನಂತೆ ನಿಮ್ಮ ಹೆಸರನ್ನು ಕೂಡ ಪ್ರಖ್ಯಾತಿಗೆ ದೇವರಾದ ಕರ್ತನು ತರ್ತಾನೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನಾನು ಎಲ್ಲರಿಗೂ ಮರೆಯಾಗಿದ್ದೀನಿ, ನಾನು ಬೆಳಕಿಗೆ ಯಾವಾಗ ಬರಲಿಕ್ಕೆ ಸಾಧ್ಯ, ನಾನು ಕೂಡ ಒಂದು ಇತರರಂತೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಹೇಗೆ ಸಾಧ್ಯ, ಹೇಗೆ ನನ್ನ ಕುಟುಂಬವನ್ನು ನಾನು ಕಟ್ಟಿಕೊಂಡು ಪರಿಪಾಲಿಸಿಕೊಂಡು ಹೋಗುವಂಥದ್ದು, ನನ್ನಲ್ಲಿ ಏನಿಲ್ಲ. ಇನ್ನು ನೆಗೆಟಿವ್ ಆಲೋಚನೆಗಳು ನಿಮ್ಮ ಜೀವಿತದಲ್ಲಿ ಬರ್ಬೋದು. ಪ್ರಿಯ ದೇವ ಜನರೇ, ಲೋಕ ನಿಮ್ಮನ್ನು ಮೋಸತನದಿಂದ ನಡೆಸ್ತಾ ಇದೆ. ಲೋಕ ಮೋಸದ ಸಂಗತಿಗಳನ್ನು, ಮೋಸದ ಆಲೋಚನೆಗಳನ್ನು ನಿಮಗೆ ಹೇಳಿಕೊಳ್ತಾ ಇದೆ. ಪ್ರಿಯ ದೇವ ಜನರೇ, ಅದಕ್ಕೆ ಅವಕಾಶ ಕೊಡಬೇಡಿ. ದೇವರಾದ ಕರ್ತನು ನಿಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನು ನೋಡ್ತಿದ್ದಾನೆ. ನಿಮ್ಮ ಸ್ಥಿತಿಗತಿಗಳನ್ನು ನೋಡ್ತಿದ್ದಾನೆ, ನಿಮ್ಮ ಪರಿಸ್ಥಿತಿಗಳನ್ನು ಆತನು ನೋಡ್ತಿದ್ದಾನೆ. ಪ್ರಿಯರೇ, ನಿಮ್ಮನ್ನು ಅದರಿಂದ ಲಿಫ್ಟ್ ಅಪ್ ಮಾಡಿ ಎಲ್ಲರ ಮುಂದೆ ನಿಮ್ಮ ಹೆಸರನ್ನು ಘನತೆಗೆ ತರಬೇಕೆಂಬುದಾಗಿ ಆತನಿಗೆ ಮನಸ್ಸುಂಟು. ಆತನ ಬಳಿಗೆ ಹೋಗಿ, ಯೇಸುವಿನ ಬಳಿಗೆ ಹೋಗಿ. ಪ್ರಿಯರೇ, ಯೇಸು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. ಯಾಕಂದ್ರೆ ನಿನ್ನ ಯೇಸು ಪ್ರೀತಿ ಸ್ವರೂಪನಾದ ದೇವರು, ಶಾಶ್ವತವಾದ ಪ್ರೀತಿಯಿಂದ ಸೆಳೆದುಕೊಂಡಂತ ದೇವರು. ಪ್ರಿಯರೇ, ಮನುಷ್ಯರಂತೆ ಯಾರನ್ನು ತಾತ್ಸರ ಮಾಡುವಂತ ದೇವರು ಆತನಲ್ಲ. ಮನುಷ್ಯರಂತೆ ಸ್ಥಿತಿಗತಿಗಳನ್ನು ನೋಡಿ ಜಡ್ಜ್ ಮಾಡುವವನಲ್ಲ ಆತನು. ನಿಮ್ಮ ಹೃದಯ ಅಂತರೇಂದ್ರಿಯಗಳನ್ನು ಪರೀಕ್ಷಿಸಿ ಪರಿಶೋಧಿಸಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನಾಗಿ ಇದ್ದಾನೆ. ಪ್ರಿಯ ದೇವ ಜನರೇ, ಬರೇ ನೀವು ಲೋಕದಲ್ಲಿ ಎಲೆ ಬಿಟ್ಟಂತ ಅಂಜೂರದ ಮರವಾಗಿರಬೇಡಿ, ಫಲವನ್ನು ಕೊಡುವಂತ ಅಂಜೂರದ ಮರಗಳಾಗಿರಿ. ಯಾಕಂದ್ರೆ ಇಲ್ಲಿ ದಾವೀದನು, ನನ್ನನ್ನು ದೇವರು ಇಷ್ಟು ದೊಡ್ಡ ಸ್ಥಾನದಲ್ಲಿ ನಡೆಸಿದನಲ್ಲ, ನಾನು ದೇವರ ಆ ಮಂಜೂಷ ಇದೆ, ಆ ಮಂಜೂಷಕ್ಕೆ ಒಂದು ಮನೆಯನ್ನು ಕಟ್ಟಬೇಕು, ನಾನು ದೇವದಾರು ಮರದ ಮನೆಯಲ್ಲಿ ನಾನಿದ್ದೇನೆ, ದೇವರ ಮಂಜೂಷ ಆದರೂ ಬರೀ ಒಂದು ಪೆಟ್ಟಿಗೆಯಲ್ಲಿ ಇದೆ ಎಂಬುದಾಗಿ ಮನಸ್ಸು ಮಾಡಿ, ಇಲ್ಲಿ ದೇವರಾದ ಆ ಮಂಜೂಷಕ್ಕೆ ಒಂದು ಆಲಯವನ್ನು ಕಟ್ಟುವುದಕ್ಕೆ, ಮನೆಯನ್ನು ಕಟ್ಟುವುದಕ್ಕಾಗಿ ಮನಸ್ಸು ಮಾಡಿದಂತ ವೇಳೆಯಲ್ಲಿ ಪ್ರವಾದಿಯಾದ ನಾತನನ ಮೂಲಕ ತಿಳಿಯಪಡಿಸ್ತಾನೆ. ನಾತನ ಹೇಳ್ತಾನೆ, ನಿನ್ಗೆ ದೇವರು ಏನು ಆಲೋಚನೆ ಕೊಟ್ಟು ನೀನು ಮಾಡು ಎಂಬುದಾಗಿ.
ಆದರೆ ಅದೇ ನಾತಾನನ ಮೂಲಕವಾಗಿ ದೇವರಾದ ಕರ್ತನು ಪ್ರವಾದಿಯಾದ ನಾತಾನನ ಮೂಲಕವಾಗಿ ತನ್ನ ಸೇವಕನಾದ ದಾವೀದನಿಗೆ, ನೀನು ಈಗ ನನಗೋಸ್ಕರವ ನೀನು ಮನೆಯನ್ನು ಕಟ್ಟುವುದು ಬೇಡ, ನಿನ್ನ ಮೂಲಕವಾಗಿ ಹುಟ್ಟುವಂತ ಮಗನು ಅಂದ್ರೆ ಸೊಲೊಮೋನನು, ಅವನ ಮೂಲಕವಾಗಿ ನಾವು ದೇವರ ವಾಕ್ಯ ನೋಡುವಾಗ ದೇವರಾದ ಕರ್ತನು ದಾವೀದನ ಮಗನಾದಂಥ ಸೊಲೊಮೋನನ ಮೂಲಕ ಆ ಕಾರ್ಯವನ್ನು ನೆರವೇರಿಸಿದ. ದಾವೀದನ ಆಲೋಚನೆ ಮಾಡಿದ್ದು ನಿಜವೇ, ಅವನು ಅಂದುಕೊಂಡದ್ದು ಸತ್ಯವೇ. ಆದರೆ ದೇವರಾದ ಕರ್ತನ ಚಿತ್ತ ಉದ್ದೇಶ ಅವನಲ್ಲಿ ಆ ಮನೆಯನ್ನು ಕಟ್ಟುವಂಥದ್ದಲ್ಲ, ಅವನ ಮಗನಲ್ಲಿ ಮನೆ ಕಟ್ಟುವಂಥದ್ದಿತ್ತು. ಪ್ರಿಯ ದೇವ ಜನರೇ, ಅದರಂತೆ ನಿಮ್ಮ ಜೀವಿತದಲ್ಲಿ ನೀವು ಅವರನ್ನು ಇವರನ್ನು ನೋಡಬೇಡಿ ಪ್ರಿಯರೇ. ನಿಮ್ಮ ವಿಷಯದಲ್ಲಿ ನೀವು ನೆಗೆಟಿವ್ ಆಲೋಚನೆ ಮಾಡ್ಕೊಳ್ಬೇಡಿ. ನಿಮ್ಮ ಸಂತಾನ ಸಂತತಿಯವರ ವಿಚಾರದಲ್ಲಿ ದೇವರಾದ ಕರ್ತನ ಆಶೀರ್ವಾದದ ನದಿಯನ್ನು ಹರಿಸುವಂತವನಾಗಿದ್ದಾನೆ. ನಿಮ್ಮ ಮೂಲಕವಾಗಿ ನಾನು ನನ್ನ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು, ನನ್ನಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಕ್ಕಳಿಗೆ ಮನೆಯನ್ನು ಮಾಡಬೇಕು, ಅದು ಕೂಡ ನನ್ನಿಂದ ಆಗ್ತಾ ಇಲ್ಲ, ಒಳ್ಳೆ ಎಜುಕೇಶನ್ ಕೊಡಬೇಕು, ಅದು ನನ್ನಿಂದ ಆಗ್ತಾ ಇಲ್ಲ, ನೀವು ಅಂದುಕೊಳ್ತಿರ್ಬೋದು. ಆದರೆ ನೀವು ದೇವರಾದ ಕರ್ತನಿಗೆ ವಿಧೇಯರಾಗಿ ಆ ವಿಧೇಯತ್ವದ ಪ್ರೀತಿಯನ್ನು ನೀವು ತೋರಿಸುವುದಾದರೆ, ದೇವರ ಆತ್ಮನ ಸ್ವರವನ್ನು ಅನುನಿತ್ಯವು ನೀವು ಕೇಳುವುದಾದರೆ, ನಿಮ್ಮ 4 ಕುಟುಂಬದ ತಲೆಮಾರು ಇದ್ದಂತೆ ಇರಲ್ಲ. ನಿಮ್ಮ ಹೆಸರನ್ನು, ನಿಮ್ಮ ಕುಟುಂಬದ ಹೆಸರನ್ನು, ನಿಮ್ಮ ಮಕ್ಕಳ ಹೆಸರನ್ನು, ನಿಮ್ಮ ಮೊಮ್ಮಕ್ಕಳ ಹೆಸರನ್ನು ದೇವರಾದ ಕರ್ತನು ಪ್ರಖ್ಯಾತಿಗೆ ತರ್ತಾನೆ, ಘನತೆಗೆ ತರ್ತಾನೆ. ಇತರ ಲೋಕದಲ್ಲಿರುವ ಘನತೆಯಲ್ಲಿ ಇರುವಂತ ಆ ಜನರ ಹೆಸರಿನಂತೆ ನಿಮ್ಮ ಮಕ್ಕಳ ಹೆಸರನ್ನು ತರ್ತಾನೆ, ನಿಮ್ಮ ಹೆಸರನ್ನು ಕೂಡ ತರ್ತಾನೆ. ಯಾವಾಗ ದಾವೀದನು ಯಾವ ರೀತಿ ದೇವರಾತ್ಮನೊಂದಿಗೆ ತನ್ನ ಹೃದಯನೇ ಒಪ್ಪಿಸಿಕೊಟ್ಟನ, ಎಲ್ಲರಿಗೂ ಬೇಡವಾಗಿ ಹೋದ. ಅದೇ ಈಶಾಯನಿಗೂ, ಈಶಾಯನ ಮಕ್ಕಳಿಗೂ, ಎಲ್ಲರಿಂದ ಬಿಡಲ್ಪಟ್ಟ ಈಶಾಯನ ಮಕ್ಕಳಿಂದಲೂ ಈಶಾಯನಿಂದಲೂ ಕೈ ಬಿಡಲ್ಪಟ್ಟ ಅದೇ ದಾವಿದ ಅವರೆಲ್ಲರಿಗೂ ಕೂಡ ಅರಸನಾದ. ಎಲ್ಲ ಜನರ ಹೆಸರಿಗಿಂತ ಅವನ ಹೆಸರು ಉನ್ನತ ಸ್ಥಿತಿಗೆ ಬಂತು. ಇದು ದೇವರಾದ ಕರ್ತನು. ದಾವಿದನು ತನ್ನ ಮನಸ್ಸು ಆಲೋಚನೆಯಲ್ಲಿ ಕೂಡ ಈ ಸ್ಥಾನಕ್ಕೆ ತಾನು ಬರ್ತೇನೆ ಎಂಬುದಾಗಿ ನೆನೆಸಿಕೊಂಡಿರಲಿಲ್ಲ. ಆದರೆ ದೇವರ ಆಲೋಚನೆ, ದೇವರ ಚಿತ್ತ, ದೇವರ ಉದ್ದೇಶ, ದಾವೀದನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆ ದೇವರ ಚಿತ್ತ, ದೇವರ ಉದ್ದೇಶ ಇತ್ತು. ಲೋಕ ಅವನನ್ನು ಕ್ಯಾರ್ ಮಾಡಲಿಲ್ಲ. ಆದರೆ ದೇವರ ವಾಗ್ದಾನ ದಾವೀದನ ಜೀವಿತದಲ್ಲಿತ್ತು, ನೆರವೇರಿತು ಪ್ರಿಯರೇ. ಅದೇ ರೀತಿಗೆ ದೇವರ ವಾಕ್ಯವನ್ನು ಕೇಳುವಂತ ಪ್ರಿಯ ದೇವ ಜನರೇ, ಪ್ರಿಯ ಸಹೋದರ ಸಹೋದರಿ, ಯವನಸ್ಥರೇ, ನಿಮ್ಮನ್ನು ನೀವು ಕಡೆಗಾಣಿಸಿಕೊಳ್ಬೇಡಿ. ಇಷ್ಟು ಸಮಯ ಹೋಯಿತು, ದೇವರ ವಾಗ್ದಾನ ನನ್ನ ಜೀವಿತದಲ್ಲಿ ಇದೆ, ಅದು ನೆರವೇರ್ತಾ ಇಲ್ಲ. ದೇವರ ವಾಗ್ದಾನ ಇದೆ, ನಾನು ಇನ್ನೂ ಕೂಡ ಯಾರ ಗಣನೆಗೆ ನಾನು ಬರ್ತಾ ಇಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡ್ತಿರ್ಬೋದು. ಪ್ರಿಯ ದೇವ ಜನರೇ, ಎಲ್ಲರ ಮುಂದೆ ದೇವರು ನಿಮ್ಮನ್ನು ಸ್ಥಾಪಿಸುವಂತ ದಿನ ಸಮೀಪದಲ್ಲಿದೆ. ಹೊಸ ವರ್ಷಕ್ಕೆ ನೀವು ಕಾಲಿಡ್ಲಿಕ್ಕಿದ್ದೀರಾ. 2025 2025ನೇ ಈ ವರ್ಷ 527 ಅದು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಂಡದ್ದನ್ನೆಲ್ಲ ತೆಗೆದುಹಾಕಿ ವಿಕ್ಟ್ರಿಯ ಜೀವಿತಕ್ಕೆ, ವಿಕ್ಟ್ರಿಯ ಮೇಲೆ ವಿಕ್ಟ್ರಿಗೆ ನಡೆಸೋದಕ್ಕಾಗಿ ದೇವರ ಹಸ್ತ ನಿಮಗೋಸ್ಕರ ಸಿದ್ಧವಾಗಿದೆ. ನೀವು ಸಿದ್ಧವಾಗಿ, ಇದು ವಿಕ್ಟ್ರಿಯ ವರ್ಷ. ನೆಕ್ಸ್ಟ್ ನೀವು ಕಾಲಿಡಲಿಕ್ಕಿರುವಂತ ವರ್ಷ ಅದು ವಿಕ್ಟ್ರಿಯ ವರ್ಷವಾಗಿದೆ. ನೀವು ಏನು ಕೈ ಹಾಕಿದ್ರು ಅದು ಸಕ್ಸಸ್ ಆಗುವಂತ ವರ್ಷ. ನೀವು ಏನು ಬಿತ್ತಿದ್ರೆ ಅದು ಫಲವನ್ನು ಹೊಂದುವಂತ ವರ್ಷ. ನೀವು ಎಲ್ಲಿ ಹೋದ್ರೂ ಪ್ರಖ್ಯಾತಿಗೆ ಬರುವಂತ ವರ್ಷ.
ಯಾವ ಮನುಷ್ಯನ ಮುಂದೆ ನಿಂತರೂ ಕೂಡ ಘನತೆಗೆ ಬರುವಂತ ವರ್ಷವಾಗಿದೆ ಪ್ರಿಯರೇ. ನೀವೇನನ್ನು ಕಳ್ಕೊಂಡಿದ್ದೀರಾ ಅದನ್ನು 2ರಷ್ಟು ಹೊಂದುವಂತ ವರ್ಷವಾಗಿದೆ. ವಿಕ್ಟರಿಯ ವರ್ಷ 2025 5-2-7. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಎಲ್ಲ ಕಳಪೆಯಾದಂಥ ಸಂಗತಿಗಳನ್ನು ತೊಳೆದುಹಾಕಿ ಪರಿಶುದ್ಧತೆ ಎಂಬ ನೀತಿ ಎಂಬ ಪರಿಶುದ್ಧಾತ್ಮನು ನೀತಿಯ ನದಿಯನ್ನು ಆಶೀರ್ವಾದದ ಹೊಳೆಯನ್ನು ನಿಮ್ಮ ಜೀವಿತದಲ್ಲಿ ಹರಿಸುವವನಾಗಿದ್ದಾನೆ. ನಿಮ್ಮ ಜೀವಿತ ಇನ್ನು ಇದ್ದಾಗೆ ಇರಲ್ಲ. ಈ ದಿನ ನಿಮ್ಮದು. ಕಾಲಿಡ್ಲಿಕ್ಕಿರುವಂಥ ಹೊಸ ವರ್ಷಕ್ಕಾಗಿ ಕಾಯಿರಿ. ಇನ್ನೇನು 2 ದಿನ ಪ್ರಿಯರೇ. 2 ದಿನದ ಒಳಗಾಗಿ ನಿಮ್ಮ ಕಷ್ಟದ ಸಂಗತಿಗಳು, ಕಷ್ಟದ ದಿನಗಳು ಕಳೆಯುವಂಥ ಸಮಯ. ಸೋತು ಹೋಗಬೇಡಿ, ಬಳಲಿ ಹೋಗಬೇಡಿ, ಕುಗ್ಗಿ ಹೋಗಬೇಡಿ, ನೊಂದುಕೊಳ್ಬೇಡಿ ಪ್ರಿಯರೇ. ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿದೆ. ಈ ವಿಕ್ಟರಿಯ ವರ್ಷ ನಿಮ್ಮ ಜೀವಿತದಲ್ಲಿ ವಾಗ್ದಾನ ನೆರವೇರ್ತದೆ. ಯಾವುದಾಗಲಿಲ್ಲ ಎಂಬುದಾಗಿ ತಿಳ್ಕೊಂಡಿದ್ದೀರಾ, ಎಲ್ಲವೂ ಪರಿಪೂರ್ಣವಾಗಿ ನೆರವೇರ್ತದೆ. ಯಾಕಂದರೆ ದಾವೀದನ ಮೇಲೆ ಇದ್ದಂಥ ದೇವರ ಅಭಿಷೇಕ ಅರಸು ಸ್ಥಾನಕ್ಕೆ ಏರಿಸಲ್ಪಟ್ಟಿತು. ನಿಮ್ಮಲ್ಲಿ ಇರುವಂಥ ಅಭಿಷೇಕ ಅದನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಅದು ತಾತ್ಸಾರ ಭಾವದಿಂದ ನೋಡಬೇಡಿ. ಅದು ಮಹಿಮೆಯಿಂದ ತುಂಬಲ್ಪಟ್ಟಿದೆ. ಅದು ಬೆಲೆಯುಳ್ಳದು, ಮಾನ್ಯವಾದದ್ದು. ಅದನ್ನು ಗೌರವಿಸಿ, ಸನ್ಮಾನಿಸಿ. ಕಾಲಿಡಲಿಕ್ಕಿರುವಂಥ ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳನ್ನು ದೇವರ ಆತ್ಮನ ಮೂಲಕ ನೀವು ಹೊಂದಿಕೊಳ್ಳುವಂತೆ, ನೀವು ಕಳ್ಕೊಂಡದ್ದನ್ನು ನೀವು ಹೊಂದುವಂತೆ, ಜೋಲು ಬಿದ್ದ ಕೈಗಳು ಬಲ ಹೊಂದುವಂತೆ ಈ ವಿಕ್ಟರಿಯ ವರ್ಷ ನಿಮ್ಮನ್ನು ಆಶೀರ್ವಾದಕರವಾಗಿ ಮಹಿಮೆಯುಕ್ತವಾದ ರೀತಿಯಲ್ಲಿ ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ಅಧಿಕ ಪ್ರಭಾವಕ್ಕೆ ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.